ಮೇಡಮ್ ಇಲ್ಲಿ ವಿರೋಧ ಪಕ್ಷಗಳು ಕ್ಲಾರಿಟಿ ಇವೆ. ಯಾಕೆ ಅಂತಂದ್ರೆ ಇದನ್ನ 2023ರಲ್ಲಿ ವಿದೌಟ್ ಎನಿ ಕನ್ಫ್ಯೂಷನ್ ಈ ಬಿಲ್ನ ಪಾಸ್ ಮಾಡಿದ್ರು. ಈಗಲೂ ಅವ್ರು ಹೇಳ್ತಾ ಇರೋದು ಮಹಿಳಾ ಮೀಸಲಾತಿಗೆ ನಮ್ದು ಯಾವ ವಿರೋಧನೂ ಇಲ್ಲ, ನಮ್ ವಿರೋಧ ಇರೋದು ಡಿಲಿಮಿಟೇಷನ್ ಮಾತ್ರ. ಹೌದು, ಡಿಲಿಮಿಟೇಷನ್ ಬಗ್ಗೆ ನೀವು ಏನೇ ನಮಗೆ ಪ್ರಾಮಿಸಸ್ ಕೊಟ್ಟರು ನಾವು ನಂಬಕ್ ರೆಡಿ ಇಲ್ಲ. ಬಿಕಾಸ್ ನೀವು ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಮಾಡಿರೋದನ್ನ ನೋಡಿದ್ರೆ ನಮಗೆ ಭಯ ಆಗುತ್ತೆ ಇಂತ. ಎಸ್ಪೆಷಲಿ ದಕ್ಷಿಣ ರಾಜ್ಯಗಳು ಏನು ಶಿಸ್ತು ಸಂಯಮ ಉತ್ತಮ ಆಡಳಿತದಿಂದ ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಮಾಡಿ ಎಲ್ಲ ರಂಗಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಹೈಯೆಸ್ಟ್ ರೆವಿನ್ಯೂ ಕೊಟ್ಟರು ಕೂಡ ನಾವು 34 ನಮ್ಗೆ ಬರ್ತಾ ಇರೋದು ₹1 30 ಪೈಸೆ 20 ಪೈಸೆ 13 ಪೈಸೆ ಅಂತ. ಸೊ ನಾಳೆ ನೀವು ಜನಸಂಖ್ಯೆ ಆಧಾರದ ಮೇಲೆ ನೀವು ಡಿಲಿಮಿಟೇಷನ್ ಮಾಡಿದ್ರೆ ನಮ್ಮ ಕೂಗು ಕಡಿಮೆ ಆಗುತ್ತೆ, ನಮ್ಮ ಅನುದಾನನೂ ಕಡಿಮೆ ಆಗುತ್ತೆ ಅನ್ನುವಂತಹ ಒಂದು ಭಯ ಆತಂಕ ಸಹಜ ಅಲ್ವಾ ಮೇಡಮ್? ಅದ್ರ ಬಗ್ಗೆ ಚರ್ಚೆಗಳಾಗಬೇಕಲ್ಲ, ಅದ್ರ ಬಗ್ಗೆ ಚರ್ಚೆಗಳಾಗಬೇಕು, ವಿಶ್ವಾಸಕ್ಕೆ ತಗೊಳ್ಬೇಕು ವಿರೋಧ ಪಕ್ಷಗಳನ್ನ. ಏನೂ ಮಾಡದೆ ನೀವು ಮಹಿಳಾ ಮೀಸಲಾತಿ ಅಂತ ಮುಂದಿಟ್ಟು ಹಿಂದೆ ನಾವು ಡಿಲಿಮಿಟೇಷನ್ ಅನ್ನುವಂಥ ಭೂತ ಇಟ್ಟುಬಿಟ್ರೆ ಹೆಂಗೆ ಒಪ್ಕೊಳ್ಬೇಕು? ಯಾಕೆ ಒಪ್ಕೊಳ್ಬೇಕು? ಚರ್ಚೆಗಳು ಯಾಕೆ ಆಗಬಾರ್ದು ಅದ್ರ ಬಗ್ಗೆ ಮೇಡಮ್? ಡಿಲಿಮಿಟೇಷನ್ ಇದ್ದಕ್ಕಿದ್ದಂತೆ ಅಧಿವೇಶನ ಕರೆಯೋದು 3 ದಿನಕ್ಕೆ, ಇದ್ದಕ್ಕಿದ್ದಂತೆ ಮಂಡಿಸ್ಬಿಡೋದು, ಇದ್ದಕ್ಕಿದ್ದಂತೆ ನೀವು ಈ ತರಾತುರಿ ನೀವು ಇವತ್ತು ನೀವು ಜನಗಣತಿ ಮಾಡಿದ್ರೆ ಮೇಡಮ್ ಇಟ್ ವಿಲ್ ಟೇಕ್ ಅನದರ್ 4 years. ಅಷ್ಟರಲ್ಲಿ 2029 ಎಲೆಕ್ಷನ್ ಬರುತ್ತೆ, ಅದು ಕಳೆದೋಗುತ್ತೆ. 2034ಕ್ಕೆ ಎಲೆಕ್ಷನ್ ಇರುತ್ತೆ. ಸೊ 2034 ಅಲ್ವಾ? ಸೊ 3 ದಿನದ ಅರ್ಜೆನ್ಸಿಯಲ್ಲಿ ಪಟ 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 ಅಂತ ಮಾಡುವಂತ ಹಾಗಲ್ಲ ಮೇಡಮ್. ಇವಾಗ ಎಲೆಕ್ಷನ್ ಪಂಚರಾಜ್ಯಗಳ ಎಲೆಕ್ಷನ್ ಇರುವಾಗ 3 ದಿನಕ್ಕೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮತದಾನ ನಡೆಯುತ್ತೆ, 4 ದಿನಕ್ಕೆ ತಮಿಳುನಾಡಲ್ಲಿ ಎಲೆಕ್ಷನ್ ನಡೆಯುತ್ತೆ. ಇಂಥ ಟೈಮಲ್ಲಿ ಇದ್ದಕ್ಕಿದ್ದಂತೆ ತರಾತುರಿಯಲ್ಲಿ 3 ದಿನದ ವಿಶೇಷ ಅಧಿವೇಶನ ತೆಗೆದು ಅದನ್ನ ಮಹಿಳೆಯ ಮೀಸಲಾತಿ. ಮೇಡಮ್, ಇದು ಮಹಿಳಾ ಮೀಸಲಾತಿ ಈಗಿಂದ ಅಲ್ಲ, 1996 ದೇವೇಗೌಡ ಅಪ್ಪಾಜಿ ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಫಸ್ಟ್ ಅವರೇ ಮಂಡಿಸಿದ್ರು ಇದು 1996 ಇವಾಗ ನೋಡಿ, ಬೇಸ್ಡ್ ಆನ್ 2026 ಪ್ರೊಜೆಕ್ಷನ್ ನಮ್ಮ ಲೇಡಿ ಪಾಪ್ಯುಲೇಷನ್ ಬಂದು 69 to 71 ಕೋಟಿ ಕ್ರೋರ್ಸ್ ಇದ್ದಾರೆ. ಹಂಗಂದ್ರೆ 48%. ಜನಗಣತಿ ಆಗಿದೆ ಮ್ಯಾಮ್, ಇಲ್ಲಿ ಕೇಳಿ. ಜನಗಣತಿ ಆಗಿದೆ, ದಟ್ ಈಸ್ half of the population ladies. No, it's okay. But ಅವಾಗ ನೀವು half of ಇದ್ದಾಗ ಜನಗಣತಿ ಆಗದೇನೆ ನೀವು ಸರಿಯಾದ ಡಾಟಾ ಇಲ್ದೇನೆ ನೀವು ಯಾವ ರೀತಿ ನಿರ್ಧಾರಗಳನ್ನ ಮೇಡಮ್ ಇಲ್ಲಿ ಕೇಳಿ ಸರ್, ಇದರಲ್ಲಿ ನೋಡಿದ್ರೆ ನಾವು 48% ಲೇಡೀಸ್ ರಿಸರ್ವೇಶನ್ ಇದ್ದಾಗ ಅವ್ರು ನಮ್ಗೆ ರಿಸರ್ವೇಶನ್ ಬೇಕೇ ಬೇಕಲ್ಲ, 33% ಬೇಡ. ಹಾಗಾದ್ರೆ ಈ ಹಿಂದೆ ನೀವು ಹೇಳೋ ಪ್ರಕಾರ ಮೇಡಮ್, ಇಫ್ ಇಟ್ ಇಸ್ ದಿ ಕೇಸ್ 543ರಲ್ಲಿ 2024ರಲ್ಲಿ ನಡೆದಂತ ಚುನಾವಣೆಯಲ್ಲಿ 543ಕ್ಕೆ ತಂದು ಬಿಡ್ಬೇಕಾಗಿತ್ತು 33%. ಯಾಕೆ ತರಲಿಲ್ಲ? ಅದಕ್ಕೆ 840 ಸೀಟ್ ಇರುವಂತ ಹೊಸ ಸಂಸತ್ ಭವನವನ್ನ ಕಟ್ಟಿ 543ರಿಂದ 840 ಸೀಟ್ಗಳನ್ನ ಅಲ್ಲಿ ಆಸನಗಳ ವ್ಯವಸ್ಥೆ ಮಾಡಿ ಅಂದ್ರೆ ಅವಾಗ್ಲೇ ನೀವು ಜಾಸ್ತಿ ಮಾಡ್ಬಿಟ್ರಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂದ ಹಿಡಿದು ಪ್ರಯತ್ನ ಅವಾಗಿಂದ ನಡೀತಾನೆ ಇದೆ. ಅಬ್ದುಲ್ ಕಲಾಂ ನಿಮಗೆ ಬದ್ಧತೆ ಇದ್ರೆ ಮೇಡಮ್ ಈಗ 543 ಸೀಟ್ಗೆನೆ 33% ರಿಸರ್ವೇಶನ್ ಕೊಡಬೇಕಾಗಿತ್ತು. ಎಂಪಿಗಳು ತಮ್ಮ ಸ್ಥಾನವನ್ನ ಕಳ್ಕೊಳ್ತಾರೆ, ಪುರುಷರು ತಮ್ಮ ಸ್ಥಾನವನ್ನ ಕಳ್ಕೊಳ್ತಾರೆ ಅನ್ನೋ ಉದ್ದೇಶಕ್ಕೆ ನೀವು 543ಕ್ಕಿಂತ 800ಕ್ಕೆ ಏರಿಸಿ ಹೆಚ್ಚಾದ ಸೀಟ್ಗಳಿಗೆ ನೀವು ಮೇಡಮ್ ಇಲ್ಲಿ ಕೇಳಿ. ದೇವೇಗೌಡರು ಅಪ್ಪಾಜಿ ಹಿಡಿದೇ ಬಿಟ್ರು ಆ ಟೈಮಲ್ಲಿ ಮಾಡೋ ಟೈಮಲ್ಲಿ. ಹೌದು, ಕಾಂಗ್ರೆಸ್ ಯಾವ ಅಪೋಸಿಷನ್ ಎಷ್ಟೋ ಸಲ ಇದಾಗಿದೆ, ಎಷ್ಟೋ ಸಲ ಮೇಡಮ್, ಎಷ್ಟು ಸಲ ಗಿವ್ ಮೀ ದಿ ನಂಬರ್ಸ್. ಎಷ್ಟು ಸರಿ 5-6 ಸಲ ಆಗಿದೆ. ಎಲ್ಲಿ ಡಿಲಿಮಿಟೇಷನ್ 10 years ಒಂದ್ಸಲ ಮಾಡ್ಲೇಬೇಕು, ಅದು ಅವ್ರು ಮಾಡಿಲ್ಲ. ಅದನ್ನ ತಿಳ್ಕೊಳ್ಳಿ ಫಸ್ಟ್. ಡಿಲಿಮಿಟೇಷನ್ 10 years ಅದಕ್ಕೆ ಇವರು ಮಾಡಲ್ವಾ? ಡಿಲಿಮಿಟೇಷನ್ ಹೆಂಗಾಗುತ್ತೆ ಮೇಡಮ್? ಇಲ್ಲ, 25 ವರ್ಷ ಮುಂದೂಡಿದ್ರು. 1975ರಲ್ಲಿ ಒಂದ್ಸರಿ ಮುಂದೂಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಬಂದ್ಮೇಲೆ 25 ವರ್ಷ ಮುಂದೂಡಿದ್ರು. ಅದು 2026ಕ್ಕೆ ಅದು ವೆಕೇಟ್ ಆಗುತ್ತೆ, ನಿರ್ಬಂಧ ತೆರವಾಗುತ್ತೆ. ಬಟ್ ನೀವು ಡಿಲಿಮಿಟೇಷನ್ ಮಾಡ್ಬೇಕಂದ್ರೆ ನೀವು ಜನಗಣತಿ ಮಾಡ್ಬೇಕು ಮೇಡಮ್. ನೀವು ಜನಗಣತಿ ಮಾಡ್ದೇನೆ ನೀವು 2011ರ ಜನಗಣತಿ ಇಟ್ಕೊಂಡು ನಾವು ತರಾತುರಿಯಲ್ಲಿ ಡಿಲಿಮಿಟೇಷನ್ ಮಾಡ್ಬಿಡ್ತೀವಿ ಅಂದ್ರೆ ನೀವು ಏನ್ ಅಂಕಿ ಅಂಶಗಳಿವು? ಪ್ರಯತ್ನ ಮಾಡೇ ಇಲ್ಲ ಅಂತ ಪ್ರಯತ್ನ ಮಾಡ್ತಾ ಇದಾರಲ್ಲ ಅವಾಗಿಂದ. ಆಮೇಲೆ ಸಂಸತ್ ಭವನದ ಸೀಟ್ಗಳ ಸಂಖ್ಯೆ ಇನ್ನೂ ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ದೇನೆ 840ಕ್ಕೆ ಏರ್ಸ್ಬಿಟ್ರ ಹೆಂಗದು? ಯು ನೋ ಇಟ್, ಇದು
ಎರಡು ಅಲಗಿನ ಕತ್ತಿ ಅಂತ. ಈ ಕಡೆಯಿಂದ ಬೀಸಿದ್ರು ವಿಪಕ್ಷಗಳು ಇಕ್ಕಟ್ಟಿಗೆ, ಈ ಕಡೆಯಿಂದ ಅಲ್ಲ, ಬಿಕಾಸ್ ನೀವು ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು, ಮಹಿಳೆಯರಿಗೆ ನೀವು ಹೌದು, ಹಕ್ಕು, ಸಶಕ್ತರನ್ನ ಗೌರವ, ಮಾಡ್ಬೇಕು. ಅಧಿಕಾರ ಕೊಡಬೇಕು ಹೌದು, ಅಂದ್ರೆ ಹೌದು. ಡಿಲಿಮಿಟೇಷನ್ ಅನ್ನೋದನ್ನ ಯಾಕೆ ಸೇರಿಸಿದ್ರಿ? ಬೇರೆ ವಿಪಕ್ಷಗಳು ದಕ್ಷಿಣ ರಾಜ್ಯಗಳಿಗೆ ಇದ್ರ ಬಗ್ಗೆ ತುಂಬಾ ಆತಂಕ ಇದೆ. ನೀವು ಮಹಿಳೆಯರನ್ನ ಮುಂದಿಟ್ಟು ಹಿಂಬದಿಯಿಂದ ರಾಜಕಾರಣ Okay, ಮಾಡಿಕೊಟ್ರೆ madam. ಯಾಕೆ ಅದನ್ನ One second. ಒಪ್ಕೊಳ್ಬೇಕು? Delimitation. ಯಾಕೆ ಒಪ್ಕೊಳ್ಬೇಕು? Madam, ಎಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಿ ಸಿಗ್ಬೋದಲ್ಲ ಮೀಸಲಾತಿ. ಏನ್ ಹೌದು ಮಾತಾಡ್ತೀರಿ madam. madam? ಹೌದು. ಏನ್ ಮಾತಾಡ್ತೀರಿ madam? ಹೌದು, ನೀವು ಸಿಗ್ಬೋದಲ್ಲ. ನೀವು ಒಂದು ಯಾವ್ದಾದ್ರು ಕ್ಷೇತ್ರದಲ್ಲಿ ಮಹಿಳೆಯರು ಅಲ್ಲ ಜಾಸ್ತಿ ಮೇಡಮ್, ಇದ್ದಾಗ ಒಂದು ನಮ್ಗೆ ಪ್ರಾದೇಶಿಕ ಸಿಗುತ್ತೆ. ಪಕ್ಷವಾಗಿ ಹೌದು ನೀವು madam. ಹೌದು. ಒಂದು ಪ್ರಾದೇಶಿಕ ಪಕ್ಷವಾಗಿ ಪ್ರಾದೇಶಿಕತೆಯ ಅಳಿವು ಹೌದು, ಹೌದು, 100% ಅದ್ರ ಬಗ್ಗೆ ನಮ್ಮ ಮಾತಾಡಬೇಕು. ಪಕ್ಷ ಚಿಹ್ನೆ ನಮ್ಮ ಬಿಜೆಪಿ ಮಾತಾಡ್ತಿರಲ್ಲ ನೀವು ನಮ್ಮ ರತ್ನ ಪಕ್ಷದ ಮೇಡಮ್. ಚಿಹ್ನೆನೇ ಮಹಿಳೆ ಮೇಡಮ್. ಪಕ್ಷದ ಚಿಹ್ನೆ ಹೌದು ಮಹಿಳೆ madam, ಇರಬೇಕಾದ್ರೆ ನಿಮ್ಮ ಮಹಿಳೆಯರ ಧ್ವನಿ ಮಹಿಳೆಯರ ಪರವಾಗಿಲ್ಲ. ಹೌದು, ನಾವು ಮಹಿಳೆಯರ Sad to ಪರವಾಗಿ say ಇದ್ದೀವಿ. this, ನಿಮ್ಮ Yes. ಮಹಿಳೆಯರ ಪರ ಇಲ್ಲ. 100% ಯಾಕೆ ನಾವು ಅಂತಂದ್ರೆ ಮಹಿಳೆಯರ ಪರವಾಗಿದ್ದೀವಿ. ದಕ್ಷಿಣ ರಾಜ್ಯಗಳಿಗೆ ನಾಳೆ ಅನ್ಯಾಯವಾಗುವಂತ ಆತಂಕ ಇದೆ ಅಂತ ದಕ್ಷಿಣ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಒಕ್ಕೊರಲಿನಿಂದ ಮಾತಾಡುವಾಗ ನೀವು ಒಂದು ತೆನೆ ಹೊತ್ತ ಮಹಿಳೆಯ ಪಕ್ಷವಾಗಿ ನೀವು ಈ ರಾಜ್ಯ, ಈ ಪ್ರಾದೇಶಿಕತೆಯ ಒಂದು ಧ್ವನಿಯನ್ನ ಅಡಗಿಸುವ ಪ್ರಯತ್ನಗಳಿಗೆ ಬಿಟ್ರೆ ಬೇರೆ ಯಾರು ಮಾಡಿ ಮೇಡಮ್? ಮತ್ತೆ ಸಿದ್ದರಾಮಯ್ಯ ಅವ್ರು ಮಾತಾಡಿದ್ರ? ಆಯ್ತು. ಮಾತಾಡಿದ್ರ? ಮಾಡಿಲ್ಲ ಅವರು. ದರ್ಶನ್, ಹಾ. ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ, ಮಾತಾಡಿದ್ರ? ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ ಗಳಲ್ಲಿ ಹೆಚ್ಚಿನ ಸ್ಥಾನಗಳು ಸಿಗುತ್ತೆ, ಇದರಿಂದ ಹಿಂದಿ ಹಾರ್ಟ್ಲ್ಯಾಂಡ್ ಅಲ್ಲಿ ಬಿಜೆಪಿ ತುಂಬಾ ಸ್ಟ್ರಾಂಗ್ ಆಗಿದೆ, ಅವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ, ನಮ್ಮ ಸಂಖ್ಯೆ ಕಡಿಮೆ ಆಗುತ್ತೆ, ನಮ್ಮ ಪಾರ್ಟ್ನರ್ಸ್ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ನೀವು ಇವತ್ತು ವಿರೋಧಿಸಿದ್ರಿ. ನಿಮಗೆ ರಾಜಕೀಯವಾಗಿ ಇವತ್ತು ಕಾರಣಗಳಿವೆ, ಬಟ್ ನೀವು ವಿರೋಧಿಸಿರುವುದು ಮಹಿಳಾ ಬಿಲ್ಲನ್ನು.